ನಿಮಿಷದಾಗ ನಿಮ್ ಮೈತಲ್ಲಿ ಇರ್ತೀನಿ ನೋಡು ಅಂತಂದ್ರು. 15 ನಿಮಿಷ ಆಯ್ತು, ಇನ್ನೂ ಬರವಲ್ರಲ್ಲ. ನಾನ್ ಬರ್ತಾರಂತಂದು ಕಾಲ್ ತೊಳಕನಕ ನೀರು ಟವಲು ಎಲ್ಲ ತಗೊಂಬಂದು ಇಟ್ಕೊಂಡ್ ಕುಂತೀನಿ, ಇನ್ನೂ ಬರವಲ್ರು. ದಾರಾಗ ಯಾರನ್ ಕಂಡ್ರೇನ ಮಾತಾಡ್ಕೊಂಡ್ ನಿಂತು ಬಿಟ್ಟಿರ್ತಾರ. ಮಾತಾಡಕ್ ಸಿಕ್ಬಿಟ್ರ ಸಾಕಿ ಅವ್ರಿಗೆ. ಯಾರನ್ನ ಸಿಕ್ಬಿಡ್ತಾರ ಬಿಡು, ಇಲ್ಲಾಂದ್ರೆ ಇವ್ರು ಹೇಳಲಕ್ಕಾದ್ರೆ ಇಷ್ಟಕ್ಕೆ ಮನಿ ಬಂದಿರ್ಬೇಕಿತ್ತು. ದಾರಾಗ ಯಾರು ಸಿಕ್ಕಾರೇನ ಮಾತಾಡ್ಕೊಂಡ್ ನಿಂತಿರ್ತಾರ. ನಮ್ಮ ಅವ್ವನು ಗುಂಡ ಮಕ್ಳು ಮನೆಗೆ ಹೋಗ್ಬಾರ್ದು ಅಂತಂದು ಹೋದಕ್ಕೆ ಅವ್ವನು ಬರವಳ. ಎಲ್ಲಿ ಗುಂಡಮ್ ದೊಡ್ಡವ್ಗೇನು ಆರಾಮಿಲ್ಲೇನ, 4 ದಿನ ಮನೆಗೂ ಬಂದಿದ್ದಿಲ್ಲ, ಹೋಗಿ ಮಾತಾಡ್ಸ್ಕೊಂಡ್ ಬರುತ್ತೆ ಅಂತಂದು ಅವ್ವ ಹೋದಕ್ಕೆ ಅವನು ಆ ಕಡೆ ಹೋದ್ಲು, ಇವ್ರು ಬರವಳು. ನನ್ಗೊಬ್ಬಿಗೆ ಕುಂತು ಸಾಕಾಗಿತ್ತು. ಯಾರು ಬರ್ತಾರೆ ಫಸ್ಟ್ ಅವ್ವ ಬರ್ತಾಳೆ, ಏನಿಲ್ಲ ನಮ್ಮ ಮನೆಯವ್ರು ಬರ್ತಾರೆ. ಇವ್ರ ಮಾತಿಗೆ ಎತ್ತಿರ ಇವತ್ತೇನ್ ಬರಂಗ್ ಕಾಣವಲ್ರ. ಹೆಂಗನ ಮಾಡ್ಲಿ ಅವನ ಬರ್ಲಂಗಂತ ಸಾಕಾಗಿತ್ತು. ಒಳಕನ ಹೋಗ್ಬಿಡ್ತೀನಿ, ಸ್ವಲ್ಪ ಮಕ್ಕಂತೀನಿ. ಅಯ್ಯೋ ಪಾಪ ಸುಮ, ನನ್ ದಾರಿ ಕಾದು ಕಾದು ಅಲ್ಲೇ ನಿದ್ದೆ ಮುಟ್ಟ. ಇನ್ನು 10 ನಿಮಿಷ ಬರಕಂತೇಳಿ 1 ತಾಸಾತು ನಾನು ಬರಕ. ಪಾಪ ದಾರಿ ಕಾದು ಕಾದು ಸಾಕಾಗಿ ಮಕ್ಕೊಂಬಿಟ್ಟೈತಿ. ಪಾಪ ನೀರು ಟವಲು ಎಲ್ಲ ಹಿಡ್ಕೊಂಡು ಹಂಗ ಮಕ್ಕೊಂಡೈತಿ. ಹೋಗಿ ಎಬ್ಬಿಸ್ತೀನಿ. ಏನಿದು ಸೌಂಡು? ನೀವ ಈಗ ಬಂದ್ರ? ಬರ್ರಿ. ಇಷ್ಟೊತ್ತನ ನಿಮ್ ದಾರಿ ಕಾದು ಕಾದು ಸಾಕಾಗಿ ಹಂಗ ಮಲಗ್ ಬಿಟ್ಟಿದ್ನಿ ನೋಡ್ರಿ. ಬರ್ರಿ ಈಗ ಬಂದ್ರ? ಈ ಬಂದೆ ನೋಡು. ಅಲ್ಲಿ ದಾರ್ಯಾಗ ಅವ್ರು ನಿಮ್ ಸಂಬಂಧಿಕರು ಯಾರು ಅದಾರಲ್ಲ, ಅವ್ರ ಹೆಸರು ನನಗೆ ನೆನಪಿಲ್ಲ. ಅವ್ರ ನನ್ ಕೂನ್ ಹಿಡಿದು ಮಾತಾಡ್ಸಿದ್ರು. ಮತ್ತೆ ಹಂಗ ಬರಕ್ ಹೆಂಗತೈತಿ ಹಂಗ ಮಾತಾಡ್ಕೊಂಡ್ ನಿಂತ್ಬಿಟ್ಟೆ. ಅವ್ರುನು ತಮ್ಮ ಮನೆ ಕೆಲಸ ಹೊಲ ಕೆಲಸ ಎಲ್ಲಾನು ಹೇಳಕ್ ಬಿಟ್ರು. ಹಂಗ ಕೇಳ್ಕೊಂಡ್ ನಿಂತ್ಬಿಟ್ಟೆ. ಅದಕ್ಕ ಲೇಟ್ ಆಗ್ಬಿಡ್ತು ಸುಮ್ಮ. ನಿನಗೆ ಸಾಕಾಗ್ಬಿಡ್ತೇನೆ ನನ್ ದಾರಿ ಕಾದು ಕಾದು. ಮತ್ತೆ ಆಗ್ಲಿಂದ ಕಾಯ್ತಾ ಇದೀನಿ. ನೀನ್ ನೋಡಿದ್ರೆ 10 ನಿಮಿಷದಾಗ ಬರ್ತೀನಿ ಅಂತ ಹೇಳಿ ಅಂತ ಆಯ್ತು ಬರಕ. ಅದಕ್ಕ ಸಾಕಾಗ್ಬಿಡ್ತು, ಹಂಗ ಅಲ್ಲೇ ನಿದ್ದೆ ಎತ್ಬಿಡ್ತು, ಹಂಗ ಮಲಗ್ಬಿಟ್ಟೆ. ಅಯ್ಯೋ ಹೌದೇನೆ, ಸಾರಿ. ಮತ್ತೆ ಅವ್ರು ಮಾತಾಡ್ಸಾರ ನಂಗ ಹೆಂಗ್ ಬಿಟ್ಟು ಬರಕತ್ತ ಅಕ್ಕ ಮಾತಾಡ್ಕೊಂಡ್ ನಿಂತಿದ್ದೆ. ಸಾರಿ ಸುಮ. ಅಯ್ಯೋ ಇರ್ಲಿ ಬರ್ರಿ, ತಡಿ ನೀರ್ ಕೊಡ್ತೀನಿ, ಕಾಲ್ ತಕೊಂಡು ಬರವಂತ್ರಿ. ಸರಿ. ತಗೊಳ್ರಿ, ಕೈ ಕಾಲ್ ತಕೊಂಡ್ ಬರ್ರಿ. ಬ್ಯಾಗ್ ಕೊಡ್ರಿ, ತಗೊಳ್ರಿ, ನೀರ್ ತಗೊಳ್ರಿ. ತಾಂಬ. ಹೌದು, ಅತ್ತೇನೆ ಕಾಣಿಸ್ತಾ ಇಲ್ಲಲ್ಲ. ಎಲ್ಲಿಗೇನು ಹೋಗ್ಯಾರೇನ? ಹೊಲಗಿಲ್ಕ್ ಹೋಗ್ಯಾರೇನ? ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಇಲ್ರಿ, ಯಾವ ಹೊಲಕ್ಕೂ ಹೋಗಿಲ್ಲ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಗುಂಡಮ್ಮಕ್ಕ ಅಂತದಳ ನಮ್ ದೊಡ್ಡಮ್ಮ ಅಂತಂದು ಹೇಳ್ತಿದ್ನಲ್ಲ. ಅವ್ರ ಮನ್ಯಾಗ ಅವ್ರು ದಿನ ನಮ್ಮ ಮನೆ ಬರ್ತಿದ್ರು. 4 ದಿನ ಆಯ್ತು, ಯಾಕ ಬಂದೇ ಇಲ್ಲ. ಯಾಕ ನೀ ಬರೋದ್ ಬಿಡು, ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ರಲ್ಲ. ಅದಕ್ಕ ಅವ್ವ ಗುಂಡಮ್ಮಕ್ಕ ನಾನು ಮಾತಾಡ್ಸ್ಬಾರ್ದು ಅಂತಂದು ಹೋಗ್ಯಾರ್ರಿ. ಹೌದೇನು? ಸರಿ ಬಿಡು. ನೀವು ಕಾಲ್ ತಕೊಂಡ್ ಹೋಗ್ರಿ, ಕೈ ಕಾಲು. ನಾನು ಟೀ ಮಾಡಿಕೊಡ್ತೀನಿ. ಅಷ್ಟೊತ್ತಿ ಅಮ್ಮ ಬಂದ್ರು ಬರ್ಬೋದು. ಹೌದಾ? ಸರಿ. ಈ ಟವಲ್ ತಗೋರಿ, ಚಂಪ್ ಕೊಡ್ರಿ. ಈ ಟವಲ್ ತಗೊಂಡು ಮುಖ ಕೈ ಒರೆಸ್ಕೊಂಡು ಒಳಗ್ ಬರ್ರಿ. ಸರಿ. ಸರಿ ರೀ, ಒಳಗ್ ಬರ್ರಿ. ಸರಿ ನಡಿ. ಬರ್ರಿ ಒಳಗ್ ಬರ್ರಿ. ಸರಿ ಬಂದೆ. ಸರಿ ಕೂಡ್ರಿ, ನಾನು ಹೋಗಿ ಚಹಾ ಮಾಡ್ಕೊಂಡ್ ಹೋಗ್ತೀನಿ. ಅಲ್ಲಿಂದ ಸಾಕಾಗಿರ್ತ ಬಂದು ಕೂಡ್ರಿ. ಸರಿ. ಬ್ಯಾಗ್ನಾಗ ನಿನಗಂತಂದು ಒಂದ್ ಸಣ್ಣ ತಂದಿನ್ ನೋಡು. ನಾ ತೆಗ್ದಿಡ್ತೀಯನ್ ನೋಡು. ಫ್ರೆಶ್ ಅದಾವಂತಂದ್ರು ಒಂದ್ 4-5 ಹಣ್ಣು ತಂದಿನ್ ನೋಡು. ಸೇಬು, ಮೋಸಂಬಿ, ಬಾಳೆಹಣ್ಣು. ಏನೋ ಬಾಳೆಹಣ್ಣು ತಿನ್ಬಾರ್ದಂತ ನೀನು. ಅವ್ರ ಬಾಳೆಹಣ್ಣು ಮಾರಾರ ಅಂದ್ರು. ಎಲ್ಲಿ ಬಿಡು, ಅತ್ತಿ ಅಲ್ಲಿ ಯಾರನ್ನ ತಿಂತಾರಂತಂದ್ ಬಾಳೆಹಣ್ಣು ಕೂಡ ತಂದಿನಿ. ಒಂದಿವ್ಸ ಹಣ್ಣು ನಿನಗಂತ ತಂದಿನ್ ನೋಡು. ಒಂತಲ್ಲಿ ಎದ್ರಾಗನ ಹಾಕಿಡ್ತೀಯನ್ ನೋಡು. ಸರಿ ರೀ, ನಿಮ್ಗೆ ಟೀ ಮಾಡ್ಕೊಂಬಂದು ಆಮೇಲೆ ಇವನ್ನೆಲ್ಲಾನು ತೆಗ್ದಿಡ್ತೀನಿ ತಗೋರಿ. ನೀವು ಕೂಡ್ರಿ, ನಾನು ಹೋಗಿ ಕುಡಿಯಕ್ ನೀರ್ ತರ್ತೀನಿ. ಸರಿ. ತಗೊಳ್ರಿ, ನೀರ್ ಕುಡ್ರಿ. ಅಷ್ಟೊತ್ಲೆ ನಾನು ಚಹಾ ಮಾಡ್ಕೊಂಡ್ ಬರ್ತೀನಿ.
ಸರಿ. ಆರಾಮದಿ ಇಲ್ಲ? ಆಸ್ಪತ್ರೆಗೆ ಹೋಗಿ ಬಂದಿದ್ರ? ಪಾಪು ಎಲ್ಲ ಆರಾಮೈತಂತ? ನೋಡಿ ಮೊನ್ನೆ ಹೋಗಿದ್ವಿ ಅಮ್ಮ ನಾವು, ಒಂದ್ ಸ್ಕ್ಯಾನ್ ಮಾಡಿದ್ರು. ಪಾಪನು ಚೆನ್ನಾಗೈತೆ ಅಂತ ಹೇಳಿದ್ರಿ. ಹೌದ್ರಿ, ಅತ್ತೆ ಮಾವನು ಆರಾಮದಾರ ಅವರಲ್ಲಿ? ಎಲ್ರೂ ಆರಾಮದಾರ ನೋಡು. ಕೇಳಿದ್ನಿ ಅಂತ ಹೇಳಿದ್ರು ನೋಡು. ಸುಮನ ಪಾಪು ಹೆಂಗೈತಿ ತೋರ್ಸ್ಕೊಂಬಂದಾರ ಕೇಳಿ ಊರಿಗೆ ಹೋದ್ಮ್ಯಾಗ ಫೋನ್ ಮಾಡಂದಿದ್ರು. ಈ ಫೋನ್ ಮಾಡಿ ಹಂಗಾರೆ ಹೇಳತ್ತಂತಾಗ ಅಪ್ಪ ಅಮ್ಮಗು ಮೊನ್ನೆ ಹೋಗಿ ತೋರ್ಸ್ಕೊಂಬಂದಾರಂತ, ಸ್ಕ್ಯಾನ್ ಮಾಡ್ಯಾರಂತ, ಪಾಪು ಆರಾಮೈತಂತ ಹೇಳ್ತಿಂತಾಗ ಅಮ್ಮಗು ಅಪ್ಪಗು. ರೀ ಪಾಪನು ಚೆನ್ನಾಗೈತಂತಾರಿ. ಸ್ವಲ್ಪ ನನ್ಗೆ ಬ್ಲಡ್ ಏನೋ ಕಮ್ಮಿ ಐತಂತಾರಿ. ಸ್ವಲ್ಪ ಸೊಪ್ಪು ಹಣ್ಣು ತಿನ್ನು ಅಂತ ಹೇಳ್ಯಾರಿ. ಹೌದನ? ಹಂಗಂದಾರ? ಸರಿ ತಗ, ಹಣ್ಣು ತಂದಿ ನೋಡಂಗಾರ. ದಿನ ಒಂದೊಂದ್ ಬೆಳಗ್ಗೆ ಎದ್ದುಗಟ್ಟಲೆ ತಿನ್ನು. ಇನ್ನು ಡೆಲಿವರಿ ಡೇಟ್ ಇನ್ನು ದೂರ ಐತಲ್ಲ, ಅಷ್ಟೊತ್ತೆ ಬ್ಲಡ್ ಕವರ್ ಆಗ್ಬೋದು. ರೀ ಎಲ್ರು ಹಂಗೆ ಅಂತಾರ. ಇನ್ನು ಡೇಟ್ ಮುಂದೈತಲ್ಲ, ಸೊಪ್ಪು ಹಣ್ಣು ಎಲ್ಲ ತಿನ್ನು, ಅಷ್ಟೊತ್ತಿಗೆ ಬ್ಲಡ್ ಕವರ್ ಆತೈತೆ ಅಂದಾರ ರೀ. ಇರ್ರಿ, ಚಹಾ ಮಾಡ್ಕೊಂಡ್ ಬರ್ತೀನಿ. ಅತ್ತಿ ಇಷ್ಟೊತ್ತಾತ್ ನಾನು ಬಂದು ಎಲ್ಲಿಗೆ ಹೋಗ್ಯಾರ ಏನ? ಗುಂಡಮ್ಮಕ್ಕ ಅಂದ್ರ ಸುಮ್ಮ ಹೇಳ್ತಿದ್ಲು ಹೇಳು. ಗುಂಡಮ್ಮಕ್ಕ ನಮ್ಮ ಅಮ್ಮನ ತಲೆ ಇರ್ತಾಳ, ನಮ್ಮ ಅಮ್ಮಗೆ ಏನು ತೊಂದ್ರೆ ಆಗಕ್ ಕೊಡಲ್ಲ ಅಂತಿದ್ರು. ಅವ್ರ ಮನೆಗೆ ಹೋಗ್ಯಾರ ಹಂಗಾರ. ಪಾಪ ಅವರು 4 ದಿನ ಆತಂತ ಮನೆಗೆ ಬಂದಿಲ್ಲಂತ, ಮತ್ತೆ ಅದಕ್ಕ ಕೇಳಕ್ ಹೋಗ್ಯಾರ ಅನ್ಬಿಡು. ತಗೊಳ್ರಿ, ಟೀ ಬಿಸಿ ಬಿಸಿ ಮಾಡ್ಕೊಂಡ್ ಬಂದಿದ್ ನೋಡ್ರಿ. ಅಮ್ಮ ನೀವ್ ಬರ್ತೀರಂತಂದನ ಮುಂಜಾನೆ ಹಾಲು ಸ್ವಲ್ಪ ಜಾಸ್ತಿನ ಹಾಕ್ಸ್ಕೊಂಡ್ ಬಂದಿದ್ರು. ಅಲ್ಲೆಲ್ಲ ಮಾಡಿದ್ ನೋಡ್ರಿ. ಅಲ್ಲಿಂದ ಬಂದು ಸಾಕಾಗಿರ್ತೈತಿ. ತಗೊಳ್ರಿ, ಕುಡೀರಿ. ಸರಿ ಆಯ್ತು, ನಾನು ಟೀ ಕುಡ್ತೀನಿ. ನೀನ್ ಆ ಬ್ಯಾನ್ಯಾಗ ಹಣ್ಣದವಲ್ಲ ಅವ್ನ್ ತೆಗ್ದಿಡವ. ಅಲ್ಲೇ ಬಸ್ನ ಬರೋತ್ನಾಗ ಬಸ್ ಗದ್ಲಿತ್ತಲ್ಲ, ಎಲ್ಲ ಗಜಿಬಿಜಿ ಆಗ್ಯಾವೇನ ನೋಡವು. ಬಾಳೆಹಣ್ಣು ಅವು ಮೆತ್ತಗ ಇದ್ವ ತಗನತ್ನಾಗ, ಅದ್ರಾಗ ಬಸ್ನಾಗ ಹುಡುಗ ಗದ್ಲಿತ್ತು ನೋಡಿ. ಹೆಂಗಾಗ್ಯಾವೆ ನಾವು ಹಣ್ಣು ಸ್ವಲ್ಪ ತೆಗದ್ ನೋಡಿ ಆ ಕಡೆ ಅದ್ರಾಗ ಹಾಕಿಡ. ಸರಿ ರೀ. ಅಲ್ರಿ, ಇಷ್ಟೊಂದ್ ಹಣ್ಣು ಯಾಕೆ ತಿಂದಿರಿ? ಇವಷ್ಟು ತಿನ್ನತ್ಲೆ ನಂಗೆ ಸಾಕಾಗತ್ತೈತ್ ನೋಡ್ರಿ. ಅಂತ ಪರಿ ತಂದಿರಿ ನೋಡ್ರಿ. ಯಾವನ ಒಂದ್ 2 ಹಣ್ಣು ತಂದ್ರೆ ಸಾಕಾಗಿತ್ತು. ಅಡ್ತಾಡ್ದು ಎಲ್ಲಾನು ದ್ರಾಕ್ಷಿ, ಸೇಬು, ಬಾಳೆಹಣ್ಣು, ಮೋಸಂಬಿ, ಸ್ಟ್ರಾಬೆರಿ ಎಲ್ಲ ತಂದ್ಬಿಟ್ಟಿರಲ್ರಿ. ಅಯ್ಯೋ, ಏನಾಗಲ್ ತಗೊಳ್ಳಿ. ಬೆಳಗ್ಗೆ ಒಂಥರದ ಹಣ್ಣು ತಿನ್ನು, ಮಧ್ಯಾಹ್ನ ಒಂಥರದ ಹಣ್ಣು ತಿನ್ನು, ರಾತ್ರಿ ಒಂಥರದ ಹಣ್ಣು ತಿನ್ನು. ಒಂದ್ ವಾರದಾಗ ಎಲ್ಲ ಖಾಲಿ ಆಗ್ತಾವ. ಅವ್ ಯಾಕ ಇದಾಗ್ತಾವ, ಕೆಡ್ತಾವ. ನಿಮ್ಮ ಅತ್ತೇನು ನಿಮ್ಮ ಮಾವನು ಹೇಳಿದ್ರವ ನಮ್ಮಮ್ಮ. ಹೋಗ್ತೀಯಲ್ಲ ಬಸ್ರಿ ಹಂಗ್ಸು ಅದಳಲ್ಲ, ಒಂದಿವ್ಸ ಹಣ್ಣು ತಗೊಂಡ್ ಹೋಗಂದ್ಲು. ಅಕ್ಕ ಓಸ್ ತಗೊಂಬಂದಿ ನೋಡ ಇವಾಗ. ಏನ್ ಆಗಲ್ ತಗ. ಅವನ ಬೇಸದವ್ ಇಲ್ಲಿ ನೋಡು. ಇಲ್ರಿ, ಬೇಸದ ತಗೋರಿ, ಏನು ಆಗಿಲ್ಲ, ಬೇಸದವ್ರಿ. ಹೌದಾ? ಸರಿ. ಸರಿ ಫ್ರೆಂಡ್ಸ್, ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಲಿಂದ ನಮ್ಮ ಮನೆಯವ್ರ ಫಸ್ಟ್ ನಮ್ಮ ಮನೆಗೆ ಬಂದಾರ ನೋಡ್ರಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ. ಹಂಗೆ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.